ಗ್ರಾಮದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಕಂದಾಯ ಭೂಮಿಯನ್ನು ಅಕ್ರಮವಾಗಿ ಮಂಜೂರು ಮಾಡಿರುವ ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಾ ಉಳವಿ ಹೋಬಳಿ ಹೆಗ್ಗೋಡು ಗ್ರಾಮಸ್ಥರು ಸೊರಬ ತಾಲೂಕಾ ಕಚೇರಿ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಹೆಗ್ಗೋಡು ಗ್ರಾಮದ ಸರ್ವೆ ನಂಬರ್ 17 ಬಾರ್ 1ರಲ್ಲಿ 13 ಎಕರೆ 12 ಗುಂಟೆ ಭೂಮಿಯನ್ನು ಮೂರ್ತಿ ಹಾಗೂ ಪುಟ್ಟಪ್ಪ ಎಂಬುವವರು ಭೂಮಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ 2017ರಲ್ಲಿ ತಲಾ 1 ಎಕರೆ 32 ಗುಂಟೆ ಜಮೀನನ್ನು ಕಾನೂನು ಬಾಹಿರವಾಗಿ ಮಂಜೂರು ಮಾಡಿಸಿಕೊಂಡು ಹಕ್ಕುಪತ್ರ ಪಡೆದಿದ್ದಾರೆ. ಅಕ್ರಮ ಮಂಜೂರಾತಿ ಪ್ರಶ್ನಿಸಿ ಗ್ರಾಮಸ್ಥರು ಸಾಗರ ಉಪವಿಭಾಗಾಧಿಕಾರಿಗಳಿಗೆ ಭೂ ಹಕ್ಕು ವಜಾ ಮಾಡುವಂತೆ ಅರ್ಜಿ ಸಲ್ಲಿಸಿದ್ದರ ಮೇರೆಗೆ ಸೊರಬ ತಹಸೀಲ್ದಾರ್ ಅವರು ಜಮೀನು ಮಂಜೂರಾತಿ ರದ್ದುಗೊಳಿಸಿ ಸದರಿ ಭೂಮಿಯನ್ನು ಸರ್ಕಾರಿ ಭೂಮಿಯಾಗಿ ಪಹಣಿಯಲ್ಲಿ ದಾಖಲಿಸಲು ಆದೇಶ ಮಾಡಲಾಗಿದೆ. ಆದರೂ ಅರ್ಜಿದಾರರು ಬಗರ್ ಹುಕುಂ ಸಮಿತಿಗೆ ಹಣದ ಆಮಿಷ ಒಡ್ಡಿ ಮರು ಮಂಜೂರಾತಿ ಮಾಡಿಸಿಕೊಳ್ಳಲು ಹುನ್ನಾರ ನಡೆಸಿದ್ದು, ಕೂಡಲೇ ತಹಸೀಲ್ದಾರ್ ಹಾಗೂ ಬಗರ್ ಹುಕುಂ ಸಮಿತಿ ಸದಸ್ಯರು ದಾಖಲಾತಿ ಹಾಗೂ ಸ್ಥಳ ಪರಿಶೀಲಿಸುವ ಜೊತೆಗೆ ಅಕ್ರಮ ಭೂ ಮಂಜೂರಾತಿ ರದ್ದುಪಡಿಸಿ ಜಮೀನನ್ನು ಗ್ರಾಮದ ಅಭಿವೃದ್ಧಿಗೆ ಮೀಸಲಿಡುವಂತೆ ಒತ್ತಾಯಿಸಿದರು. ಸಾರ್ವಜನಿಕರ ಆಸ್ತಿಯನ್ನು ಅಕ್ರಮವಾಗಿ ಮಂಜೂರಾತಿ ಮಾಡಿದರೆ ಅರೆಬೆತ್ತಲೆ ಮೆರವಣಿಗೆ ನಡೆಸಲಾಗುವುದು ಎಂದು ಇದೇ ವೇಳೆ ಪ್ರತಿಭಟನಾಕಾರರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ವಿಭಾಗೀಯ ಸಂಚಾಲಕ ಗುರುರಾಜ್ ಸೊರಬ, ತಾಲೂಕಾ ಸಂಚಾಲಕ ಮಹೇಶ್ ಶಕುನವಳ್ಳಿ, ನಾಗರಾಜ್ ಹುರುಳಿಕೊಪ್ಪ, ಹೆಗ್ಗೋಡು ಗ್ರಾಮ ಸಲಹಾ ಸಮಿತಿ ಅಧ್ಯಕ್ಷ ಮಧು ಗೌಡ, ಗ್ರಾಮಸ್ಥರಾದ ಮಲ್ಲಿಕಾರ್ಜುನ್ ಗೌಡ, ಪುಟ್ಟಪ್ಪ, ಉಮೇಶ್, ಶೋಭಾ, ಸುಮಂತಮ್ಮ, ಸರೋಜಮ್ಮ, ಪವನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಸಂದೀಪ್ UL 9 ಲೈವ್ ನ್ಯೂಸ್ ಸೊರಬ.